ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾವನಾ ಕಿಚನ್. ತುಂಬ ಹೊಟ್ಟೆಸಿದೆ. ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದೋಸೆ ಮಾಡೋಣ. ಮೋಕ್ಷಿತಿಗೆ ಹಾಕ್ಕೊಟ್ಟಿದ್ದೆ ದೋಸೆ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಫೀಲಿಂಗ್ ಸೋ ಮಚ್ ಹಂಗ್ರಿ. ತುಂಬ ಹೊಟ್ಟೆ ಸಿಗ್ತಿದೆ. ದೋಸೆ ಮಾಡ್ತೀನಿ. ಬೆಟ್ರ್ ಚೆನ್ನಾಗಿ ಬಂದಿತ್ತು. ಇನ್ನೇನು ಮಾಡಿದ್ದೆ, ಒಂದು ದೋಸೆ ಪೊಟ್ಯಾಟೊ ಪಲ್ಯ ಮಾಡಿದ್ದೀನಿ. ಕಾಯ್ತೀನಿ ಅಷ್ಟರಲ್ಲಿ ಎಣ್ಣೆ ಹಾಕೊಂಡ್ಬಿಡೋಣ ಬೋಲ್. I mean, if you not talk properly, Amma, your subscribers will not subscribe your channel. Please talk properly. ಇದು ಪಿಂಕ್ ಸಾಲ್ಟ್, ರಾಕ್ ಸಾಲ್ಟ್. ಇದು ನಾನು ಪುಡಿ ಮಾಡಿ ಇಟ್ಕೊಳ್ತೀನಿ. ಪುಡಿ ಮಾಡಿ ಪೌಡ್ರನ್ನ ಯೂಸ್ ಮಾಡ್ತೀನಿ. ಚೆನ್ನಾಗಿ ಅನಿಸುತ್ತೆ. ತುಂಬ ಲೈಟ್ ಪಿಂಕ್ ಕಲರ್ ಬರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಒಳ್ಳೆಯದು. ಈ ರಾಕ್ ಸಾಲ್ಟ್ನ ಪುಡಿ ಮಾಡಿ ಇಟ್ಕೊಳ್ಳೋಂಥದ್ದು. ಸಣ್ಣ ಪುಟ್ಟ ಎಷ್ಟೆಷ್ಟು ಚೇಂಜಸ್ ಮಾಡಬೇಕು ಹೆಲ್ತಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅದನ್ನು ಮಾಡ್ತಾಯಿದ್ದೀನಿ. ಬಿಕಾಸ್ ಆಫ್ ಮೋಕ್ಷಿತ್ ಎಸ್ಪೆಷಲಿ. ಎತ್ತರ ಆಯ್ತು ಔಲ್ಟ್ ಆಯಿತು ಗೊತ್ತಾಗಲ್ಲ. ಇದು ಮೋಕ್ಷಿತಿಗೆ ಅಂತ ಹೇಳ್ಬಿಟ್ಟು ಸೊ ಪಿಂಕ್ ಸಾಲ್ಟ್, ರಾಕ್ ಸಾಲ್ಟ್ ಇದು ಪುಡಿ ಮಾಡೋದಂತೂ ಲೈಟ್ ಪಿಂಕ್ ಬರುತ್ತೆ. ಪೌಡರ್ ಇದೆ, ಚೆನ್ನಾಗಿ ಅನಿಸುತ್ತೆ. ಖಾಲಿಯಾಗಿದೆ, ಮತ್ತೆ ಪುಡಿ ಮಾಡಬೇಕಂದ್ರೆ ಸಾಲ್ಟ್ ಹಾಕಿದ್ದೀನಿ. ಬೇಕಾಗಲ್ಲ. ಇದೇ ಬೇಕಾಗ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಅದು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಯೂಸ್ ಮಾಡಬೇಕು. ಫಸ್ಟ್ 1-2 ವರ್ಷ ನಾವು ಹೆಲ್ತ್ ಬಗ್ಗೆ ಕೇರ್ ಮಾಡೋಕ್ಕಾಗಲಿಲ್ಲ. ಸೊ ಈಗೇನು ಸ್ಟಾರ್ಟೆಡ್ ಟು ಕೇರ್ ಹೆಲ್ತ್. ನನಗೆ ಕ್ರಿಸ್ಪಿ ದೋಸೆ ಏನು ಇಷ್ಟ ಆಗಲ್ಲ. ನನಗೆ ಸ್ವಲ್ಪ ತಿಕ್ಕಾಗಿರಬೇಕು ದೋಸೆ, ಮಂದಾಗಿರಬೇಕು. ನಂಗೆ ಮಂದಾಗಿ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಮಂದಾಗೋದು. ಕ್ರಿಸ್ಪಿ ಬೇಕಂತಂದರೆ ಈ ಎಡ್ಜನ್ನೆಲ್ಲ ಸರಿ ಬಳಿಬೇಕು. ಅಂದರೆ ತೆಳು ಬಳಿದ್ರಾಗೆ ಫುಲ್ ಕ್ರಿಸ್ಪಿ ಬರುತ್ತೆ, ತೆಳುವಾದರೆ ಕ್ರಿಸ್ಪಿ ಬರುತ್ತೆ. ಅದು ಕ್ರಿಸ್ಪಿ ದೋಸೆ ನನಗೆ ಸ್ವಲ್ಪ ಮಂದಾಗಿರ್ಬೇಕು ನನಗೆ. ಅಂದರೆ ಆ ಥರ ಚಟ್ನಿ ಮಾಡಬೇಕಿತ್ತು. ಬಟ್ ಚಟ್ನಿ ಮಾಡೋಷ್ಟು ಟೈಮ್ ಆಗುತ್ತೆ ಅಲ್ಲ ಗೊತ್ತಿಲ್ಲ. ಸುತ್ತ ಚಿಕ್ಕದಾಗುತ್ತೆ ದೊಡ್ಡದಾಗುತ್ತೆ ನೋಡೋಣ. ಓಕೆ, ಪಡ್ಡು ಇದು ಚಟ್ನಿ ಮಾಡೋಷ್ಟು ಪೇಷನ್ಸ್ ಇಲ್ಲ ಅನ್ನಿಸ್ತಿದೆ ನನಗೆ. ಕಡಲೆಕಾಳು ಗ್ರೋಸರೀಸ್ ಹಂಗೆ ಇಟ್ಟಿದೆ. ಪೂರಿಗೆ ಚೆನ್ನಾಗಿ ಅನಿಸುತ್ತೆ. ಚಟ್ನಿ ಬಿಡು. ಕಡಲೆ ಖಾಲಿಯಾಗಿದೆ, ಕೊಕೊನಟ್ಟು ಖಾಲಿಯಾಗಿದೆ. ಯಾವ್ದು ಚಟ್ನಿ ಮಾಡ್ಕೊಳುತ್ತೆ ಅಲ್ವಾ? ದೋಸೆ ರೆಡಿ ಆಗ್ತಾಯಿದೆ. ನಿಮಗೂ ಹೇಳಿರೋದು ಪೊಟ್ಯಾಟೊ ಮುಚ್ಚಿಲ್ಲ ಅದ್ರ ಮೇಲೆ ಪಪ್ಪಾಯ ವಿಡಿಯೋ ಕಾಣಲಿ. ಪಪ್ಪಾಯ ಚೆನ್ನಾಗಿ ಅನಿಸ್ತಾ ಇತ್ತು. ಚಟ್ನಿ ಏನು ಮಾಡ್ಕೊಳ್ಳೋದು? ಚಟ್ನಿ ಆಗಲ್ಲ ಇವತ್ತು. ಪಲ್ಯ ಜೊತೆಗೆ ಚಟ್ನಿ ಇದ್ದರೆ ಚೆನ್ನಾಗಿ ಅನಿಸ್ತಿತ್ತು ನನಗೆ. ಪಲ್ಯ ಚಟ್ನಿ ಎರಡೂ ಇರಬೇಕು. ತುಂಬ ಹೇಳಿದ್ನಲ್ಲ ಅವಾಗಲೇ, ಒಂದು ಕುಕ್ ಮಾಡುವಾಗ ಮರಿತೀನಿ, ಇದನ್ನು ಮಾಡುವಾಗ ಅದಕ್ಕೆ ಮರಿತೀನಿ. ಕೊಕೊನಟ್ಟು ಮತ್ತು ಕಡಲೆ ಎರಡೂ ಮರ್ತಿದ್ದೀನಿ ನೆನ್ನೆ. ಸೊ ಚಟ್ನಿ
ನೋ ಚಟ್ನಿ ಪುಡಿ. ನೋಡಿ ಚೆನ್ನಾಗಿ ಬಂದಿದೆ ದೋಸೆ. ಇನ್ನೂ ಕಲರಾಗಿ ಬೇಯಿಸ್ಕೋಬೇಕಂದ್ರೆ ಇನ್ನೂ ಬ್ರೌನಾಗಿ ಬರುತ್ತೆ, ಇನ್ನೂ ಸ್ವಲ್ಪ ರೋಸ್ಟ್ ಮಾಡಿದ್ರೆ. ತುಂಬ ಕೆಲಸ ಉಂಟೇನು ಅಲ್ಲಿ ಅರ್ಧ ಹೊತ್ತಲ್ಲಿ ಮಧ್ಯಕ್ಕೆ ಒಂದು ಗ್ಲಾಸ್ ಹಾಕಿ ಇದು ಮಾಡಿ ಎಲ್ಲ ಮಾಡೋದಿತ್ತು. ಅದಕ್ಕೆ ಸೊ ಮನೇಲಿ ತುಂಬ ಕೆಲಸ ಉಳ್ಕೊಂಡಿದ್ದೆ ಪೆಂಡಿಂಗ್, ಬೇರೆ ಕಡೆ ಪ್ರಿಯಾರಿಟಿ ಕೆಲಸಗಳನ್ನ ಮುಗಿಸ್ತಾಯಿದ್ದೆ. ಸೊ ರೆಡಿಯಾಗಿದೆ ದೋಸೆ. ಹೇಳಿದ್ನಲ್ಲ ನಾನು ಸ್ವಲ್ಪ ತಿಕ್ಕಾಗಿ ಹಾಕ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಒನ್ ಮೋರ್ ದೋಸೆ. ಮೋಕ್ಷಿತ್ ಸುಸ್ತು ಅಂತಾನೆ, ಸರಿ ತಿಂಡಿಲ್ಲ, ಕಿರಿಕ್ ಮಾಡ್ಕೊಂಡು ಹೋದ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಹೇಳಿ, ಕಮೆಂಟ್ ಮಾಡಿ. ಎಷ್ಟಾಗುತ್ತೆ ಅಷ್ಟು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ. ತುಂಬಾ ಎಲ್ಲ ಕಡೆ ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಮಾಡುವಾಗ ಅದು ಕಷ್ಟ ಅನಿಸುತ್ತೆ. ಐ ವಿಲ್ ಪುಟ್ ಒನ್ ಬ್ಯಾಂಡೇಡ್ ಟು ಮೈ ಹ್ಯಾಂಡ್. ಇದನ್ನು ಗಾಯ ಆಗೋದು, ಚಿಕ್ಕ ಗಾಯ ಆದರೆ ಎಷ್ಟು ಕಷ್ಟ ಆಗುತ್ತೆಪ್ಪ. ನನ್ನ ಮಗ ಎಷ್ಟು ತಿಳ್ಕೊತಾ ಇದ್ದಾನೆಲ್ಲ. ಎಸ್ಪೆಷಲಿ ಹೆಂಗಸರುಗಳಿಗೆ ಕೆಲಸ ಮಾಡೋ ಕೈಗಳಿಗೆ ಏನಾದ್ರು ಪೆಟ್ಟಾದರೆ ಕಷ್ಟ. ಬ್ಯಾಂಡ್ರೇಡ್ ಹಾಕ್ಕೊಂಡ್ಬಿಡ್ತಾನೆ ಅವಾಗಿಂದ ಹಾಕಿ ಅಂದರೆ. ಅದು ಸ್ನಾನ ಮಾಡುವಾಗ ಒಂದು ಪೆಟ್ಟಾಗಿತ್ತು, ಪೆಟ್ಟು. ವಾಟರ್ ಗ್ಲಾಸ್ ಆಗುತ್ತೆ. ಮಡ್ಚೆನ ಹಾಕಲ್ಲ, ಹಂಗೆ ಮಡ್ಚಬೇಕಂದ್ರೆ ಹಾಕ್ಕೊಳ್ಳಿ. ವಾಟರ್ ಇತ್ತು ಅನ್ಸುತ್ತೆ ಅದರಲ್ಲಿ. ದೋಸೆ ಹಾಕಿ ಚಟ್ನಿ ಬೇಕಿತ್ತು, ಗ್ರೀನ್ ಚಟ್ನಿ, ದೋಸೆ, ಪೊಟೊಟೊ ಪಲ್ಯ. ಟೇಸ್ಟಿ. ಎಂತ ಮಾಡು ಚಟ್ನಿ, ಹಿಂಗು ತೆಂಗು ಇದ್ದರೆ ಮಂಗನ ಚೆನ್ನಾಗಿ ಅಡುಗೆ ಮಾಡ್ತಾರಂತಲ್ಲ, ಅದು ಗಾದೆ ಉಂಟು ಹಂಗೆ. ಯಾವುದು ತೆಂಗು ಇಲ್ಲದೇ ಇದ್ದಾಗ ಟೇಸ್ಟಾಗಿ ಮಾಡ್ತಾರಲ್ಲ ಅಡುಗೆ, ಅದು ಇನ್ನೂ ಅಪ್ರಿಷಿಯೇಟೇಬಲ್, ಇನ್ನೂ ಅಪ್ರಿಷಿಯೇಟ್ ಮಾಡಬೇಕಂತ ಆ ಥರ. ತಿಕ್ಕಾಗಿದೆ, ಒಂದು ಕ್ರಿಸ್ಪಿ ಹಾಕ್ತೀನಿ ಬೇಕಂದ್ರೆ ದೋಸೆ. ತಿಕ್ಕಾಗಿ ಅನ್ಸುತ್ತೆ, ಚೆನ್ನಾಗಿ ಅನ್ಸುತ್ತೆ ನನಗೆ. ನನ್ನ ಹಸ್ಬೆಂಡ್ ತಿನ್ನಿರೋದು ಕ್ರಿಸ್ಪಿಯಾಗಿರೋದು ಇಷ್ಟ. ನನಗೆ ಇಷ್ಟ ಆಗಲ್ಲ ಅದು ತುಂಬ ರೋಸ್ಟೆಡ್ ಇಷ್ಟ ಆಗಲ್ಲ. ಮೈ ದೋಸೆ ಇಸ್ ರೆಡಿ. ಸ್ವಲ್ಪ ತುಪ್ಪ ಹಾಕೋಣ ಹಿಂಗಡೆ. ತುಪ್ಪ ತಿಂತಾ ಇಲ್ಲ, ಹೋಮ್ ಮೇಡ್ ಮೋಕ್ಷಿತಿಗೆ ಬೇಕಂತ ಹೇಳ್ತಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಮ್ಮಂದಿರಲ್ಲ ಇದೇ ಕೆಲಸ, ನಮ್ಮಮ್ಮಂಗೆ ಮಾಡ್ತಾಯಿದ್ವಿ. ನೆನಪಾಗುತ್ತೆ ನನಗೆ ಅವ್ರು ಹಿಂಗೆ ಮಾಡ್ತಾಯಿದ್ದಂತೆ. ಯಾರಾದ್ರೂ ಏನಾದರೂ ಕೊಟ್ಟರೆ ಅವ್ರಿಗೆ ಇನ್ನು ಅದರಲ್ಲೇ ಮುಕ್ಕಲ್ ನಮಗೇನೆ. ಅವಾಗ ಅಂದರೆ ಜಾಯಿಂಟ್ ಫ್ಯಾಮಿಲಿ ಇತ್ತು, ನಮ್ಮ ಒಂದು ಎಲ್ಲ ಇದು ಮಾಡುವಾಗ. ಸೊ ಏನಾದ್ರು ಮನೆಗೆ ತಂದರೆ ಅದೆಲ್ಲ ಡಿವೈಡ್ ಮಾಡ್ತಾಯಿದ್ರು. ಅಜ್ಜಿ ಕೂತ್ಕೊಂಡು ಕೊಡ್ತಾಯಿದ್ರು ಎಲ್ಲರಿಗೂ, ಕಿಡ್ಸ್ ನಮಗೂ ಕೊಡ್ತಾಯಿದ್ರು. ಆವಾಗ ನಮ್ಗೆ ಸಾಲಲ್ಲ, ನಮ್ಮಮ್ಮ ಕೊಟ್ಟಿರೋದು ಕೈಗೆ, ನಮ್ಮ ಕಣ್ಣು ನಮ್ಮ ಬಾಯಿ ಎಲ್ಲ ನಮ್ಮಮ್ಮ ಕೈ ಹತ್ರನೇ ಹೋಗ್ತಿತ್ತು. ಅವ್ರಿಗೆ ಗೊತ್ತಿತ್ತು ಬರ್ತಾರೆ ಈಗ ನಮಗೆ ನನ್ನ ಹತ್ರ ಅಂತ. ಎಷ್ಟೊತ್ತಾದರೂ ಅದು ಅಲ್ಲೇ ಇರ್ತಿತ್ತು. ಆಮೇಲೆ ನಮಗೆ ಕೊಟ್ಟು ಮಿಕ್ಕಿದ್ದು ಒಂದು ಸ್ವಲ್ಪ ತೊಗೊಳ್ತಾಯಿದ್ರು, ಅವರು ತಿಂತಾಯಿದ್ರು ಹಂಗೆ. ಅದೆಷ್ಟೊಂದು ಚೆಂದ ಅನ್ಸುತ್ತೆ ನೋಡಿ ಇವಾಗ ನೆನೆಸ್ಕೊಂಡ್ರೆ. ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಸ್ವೀಟ್ ಅಂದರೆ ಎಲ್ಲರಿಗೂ ಒಂದೊಂದು ಸ್ವೀಟ್ ಕೊಟ್ಟರೆ ಎಲ್ಲರಿಗೂ ಒಂದೊಂದು ಆಗ್ತಿತ್ತು. ಒಂದು ಸ್ವೀಟ್ ಸಾಲ್ತಾ ಇರಲಿಲ್ಲ, ನಮ್ಗೆ ಇನ್ನೊಂದು ಬೇಕನ್ನಿಸ್ತಾಯಿತ್ತು. ಅಲ್ಲ ನಮ್ಮಮ್ಮ ನಂಗೆ ಸ್ವಲ್ಪ ಎಲ್ಲ ನಮ್ಮಮ್ಮನ ಕೊಡೋದಕ್ಕೆ ಕಾಯ್ಬೇಕು. ಅದು ಕೈಗೆ ಹೋದ ತಕ್ಷಣ ವಾಪಸ್ ನಮಗೆ ಬರ್ತಾಯಿತ್ತು. ನೆನಪು, ನಮ್ಮಮ್ಮಂಗೆ ಹುಷಾರಿಲ್ಲ ಅವರು ಪಾಪ. ಶೀಸ್ ಟೇಕಿಂಗ್ ಬೆಡ್ ರೆಸ್ಟ್. ಅದು ಹಂಗೆ ಇರಲಿಲ್ಲ, ಆಮೇಲೆ ತಗೊಳ್ತೀನಿ. ದೋಸೆ ತಿಂದು
ಫಸ್ಟ್ ತಿಂದ್ಬಿಡ್ತೀನಿ. ಮೋಕ್ಷಿತಿಗೆ ಏನು ಬೇಕು ಗೊತ್ತಿಲ್ಲ, ಅವನು ಏನು ಕೇಳ್ತಾನೋ. ಪೊಟೊಟೊ ಪಲ್ಯ ಮಾಡಿದೆ. ಬಿಸಿ ಬಿಸಿ ಇದ್ರೆ ಸರಿ, ದೊಡ್ಡ ಸ್ವಲ್ಪ ಕೊಟ್ಟರೆ ಇಲ್ಲಿ ಅದನ್ನು ಅನ್ನಿಸ್ತಿದೆ. So I'm going to have my dosa and potato palli. ಕ್ವಿಕ್ಕಾಗಿ ನಾನು ಚಟ್ನಿ ಮಾಡ್ಕೊಂಬಿಡ್ತೀನಿ ಸ್ವಲ್ಪ. ನೋಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹುಣಸೆ ಹಣ್ಣು, ಗ್ರೀನ್ ಚಿಲ್ಲಿ, ಗಾರ್ಲಿಕ್ ಮತ್ತು ಸ್ವಲ್ಪ ಕಡಲೆಕಾಯಿ ಎರಡೂ ಹಾಕಬೇಕು. ಅದಿಲ್ಲದೇ ಇರೋದ್ರಿಂದ ಕಡಲೆಕಾಯಿ ಎರಡೂ ಇಲ್ಲದೇ ಇರೋದ್ರಿಂದ ನಾನು 2 ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನಂತೂ ಮೋಕ್ಷಿತು ಅವರಪ್ಪ ಇಬ್ಬರು ತಿನ್ನೋಕ್ಕಾಗಲ್ಲ. ಅದಾದಮೇಲೆ ನಾನು ಇದಕ್ಕೆ ತೆಂಗಿನಕಾಯಿ ಕಡಲೆ ಎರಡು ತೊಗೊಂಡು ಬಂದು ಮಿಕ್ಸ್ ಮಾಡಿ ಆಮೇಲೆ ನಾನು ಅದನ್ನು ಅವ್ರ ರುಬ್ಬಿ ಚಟ್ನಿ ಮಾಡಿಕೊಡ್ತೀನಿ. ಮೋಕ್ಷಿತ್ಗೆ ಗ್ರೀನ್ ಚಟ್ನಿ ಅಂದರೆ ತುಂಬ ಇಷ್ಟ. ಇದೆ ದಿಸ್ವನ್ ಏನು ಮಾಡ್ತಾ ಇದ್ದೀನಲ್ಲ, ಅದು ಸ್ವಲ್ಪ ಚಟ್ನಿ ಬೇಕು. ಟೈಮ್ ಆಗ್ತಿದೆ, ಫಾಸ್ಟಾಗಿ ಹೋಗಿ ಮುಗಿಸ್ಬೇಕು ನನ್ನ ಕೆಲಸ. ನೀವು ಮುಗಿಸಿ ಅವನು ಇದೇ ಹೇಳಿದ್ದ, ಅವನು ಎಂತ ಫ್ರೂಟ್ಸ್ ಕಸ್ಟರ್ಡ್ ಫ್ರೂಟ್ಸ್ ಮಾಡಬೇಕಂತ ಹೇಳಿದ್ದಾನೆ, ಮರ್ತ್ಬಿಟ್ಟಿದ್ದೀನಿ ನೋಡಿ ನಾನು. ಫಾಸ್ಟಾಗಿ ತಿಂದು ನನಗೆ ಅವನು ಮಾಡಬೇಕು, ನೀರು ಹಾಕಿಲ್ಲ. ಗ್ರೀನ್ ಚಿಲ್ಲಿ ಥರನೇ ಆಯ್ತು. ದಿಸ್ ಇಸ್ ನಾಟ್ ಏನು ಗೈಸ್. ನಾನು ಬೇಗ ತಿನ್ಲಿಕ್ಕೆ ಹೋಗ್ತೀನಿ. ತಿಂದು ಮತ್ತೇನು ಘಾಟ್ ಮೋಕ್ಷಿಗೆ ಕಸ್ಟರ್ಡ್ ಫ್ರೂಟ್ಸ್ ಮಾಡಬೇಕಂದ ನಾನು. ಕ್ರೀಮ್ ಪೌಡರ್ ಕ್ರೀಮ್ ಎಲ್ಲ ಅದೇ 5 ನಿಮಿಷ ಕೂಲ್ ಆಗಬೇಕು. ಓಕೆ, ಚಟ್ನಿ ಚೆನ್ನಾಗಾಗಲಿಲ್ಲ, ಇನ್ನೊಂದು ಸಲ ಚೆನ್ನಾಗಿ ಮಾಡಿದಾಗ ಶೇರ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ, ನಮಸ್ತೆ.